ಮೋದಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಎಂಬುದಾಗಿ ಕೇಳಿ ಬಂದಿದೆ. ನಿಮ್ಮ ಪೂರ್ಣ ಸಹಕಾರಕ್ಕೆ ನಾವು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಬೃಹತ್ ಗೀತೋತ್ಸವದ ಮಂಗಳೋತ್ಸವ ನಾಡ್ದು 7ನೇ ತಾರೀಕಿಗೆ, ಅದರ ಜೊತೆಗೆ ಅನೇಕ ಕಾರ್ಯಕ್ರಮಗಳು ಇದೆ. ಅವತ್ತು ನಮ್ಮ ಶ್ರೀ ಪುತ್ತಿಗೆ ವಿದ್ಯಾಪೀಠದ 38ನೇ ಘಟಿಕೋತ್ಸವ ನಡೀತಾ ಇದೆ. ಪಾಡಿಗಾರ್ ವಿದ್ಯಾಪೀಠದ ಪ್ರಥಮ ಘಟಿಕೋತ್ಸವ. ಈ ರೀತಿ ಬೆಳಗ್ಗಿನ ಕಾರ್ಯಕ್ರಮಗಳಿದ್ದರೆ ಸಾಯಂಕಾಲ ದೀಪೋತ್ಸವ ಇದೆ. ಅದೇ ರೀತಿ ಸಾಯಂಕಾಲ 13ನೇ ತಾರೀಕಿಗೆ ವಿಶ್ವ ಶಾಂತಿ ಸಮ್ಮೇಳನವೂ ಇದೆ. ಮತ್ತು 7ನೇ ತಾರೀಕಿಗೆ ಸಮಾರೋಪ ಸಮಾರಂಭ ಇದೆ. ಪವನ್ ಕಲ್ಯಾಣ್ ಅವರು ಬರ್ತಾ ಇದ್ದಾರೆ, ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ. ಅದೇ ರೀತಿ ಸುಬ್ರಹ್ಮಣ್ಯ ಸ್ವಾಮಿಗಳು, ಶುಭಾಂಶು ಸ್ವಾಮೀಜಿ ಬರ್ತಾ ಇದ್ದಾರೆ. 6 ದಿವಸ ಇಸ್ಕಾನ್ ಅವರದ್ದು 12ನೇ ತಾರೀಕು ತನಕ ಕಾರ್ಯಕ್ರಮ ಇದೆ. ಸುಮಾರು 1,500 ಜನ ಇಸ್ಕಾನ್ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಆಮೇಲೆ 13ಕ್ಕೆ ವಿಶ್ವಶಾಂತಿ ಸಮ್ಮೇಳನ ಇದೆ. ಹೀಗೆ ಅನೇಕ ಕಾರ್ಯಕ್ರಮಗಳಿದೆ. ಎಲ್ಲ ಕಾರ್ಯಕ್ರಮಗಳಿಗೂ ನಿಮ್ಮ ಪ್ರೋತ್ಸಾಹ ಅತ್ಯಂತ ಅಗತ್ಯವಾಗಿದ್ದು, ಮತ್ತು 27ಕ್ಕೆ ಸುವರ್ಣ ರಥದ ಸಮರ್ಪಣಾ ಕಾರ್ಯಕ್ರಮವು ಕೂಡ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಅದೇ ಡಾಕ್ಟರ್ ವಿಂಡ್ಲೆ ಅಂತ ಹೇಳಿ ಅವರು ಪ್ರಧಾನವಾಗಿ ಇರ್ತಾರೆ. ಅಬ್ದುಲ್ ನಜೀರ್ ಅವರು ಬರ್ತಾ ಇದ್ದಾರೆ. ಮತ್ತು ಸಾಯಂಕಾಲಕ್ಕೆ ಖಾದರ್ ಅವರನ್ನು, ಸಭಾಪತಿ ಅವರನ್ನು ನಾವು ಕರೀತಾ ಇದ್ದೇವೆ. ವೀರಪ್ಪ ಮೊಯ್ಲಿ ಅವರಿಗೆ ಸನ್ಮಾನದ ಕಾರ್ಯಕ್ರಮ ಇದೆ. ಕುಮಾರಸ್ವಾಮಿ ಮಿನಿಸ್ಟರ್ ಅವರು ಬರ್ತಾ ಇದ್ದಾರೆ, HD ಕುಮಾರಸ್ವಾಮಿ. ಜಾಗತಿಕ ಭಗವದ್ಗೀತಾ ಕ್ವಿಜ್ ಹೋದ ಸಲ ನಡೆದ ಹಾಗೆ ಈ ಸಾರಿ ಕೂಡ ನಡೀತಾ ಇದೆ. 5 ಲಕ್ಷ ರೂಪಾಯಿಗಳ ಬಹುಮಾನವನ್ನು ಇಟ್ಟಿದ್ದೇವೆ. ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮೊದಲ ಬಹುಮಾನ 1 ಲಕ್ಷ, ಹಾಗೆ ಬೇರೆ ಬೇರೆ 75,000, 50,000 ಹೀಗೆ ಒಟ್ಟಿಗೆ 5 ಲಕ್ಷ ರೂಪಾಯಿಯ ಬಹುಮಾನ ಈ ಭಗವದ್ಗೀತಾ ಕ್ವಿಜ್ನಲ್ಲಿ ಭಾಗವಹಿಸಿದವರಿಗೆ ನೀಡ್ತಾ ಇದ್ದೇವೆ. ಮುಂದಿನ 2 ವರ್ಷಗಳ ತನಕ ಮುಂದುವರಿಸ್ತಾ ಇದ್ದೇವೆ. ಯಾಕೆಂದರೆ ತುಂಬ ಜನರ ಒತ್ತಡ ಇದೆ, ಅದಕ್ಕೋಸ್ಕರ. ಭಗವದ್ಗೀತೆಯ ಶಾಶ್ವತ ಪ್ರಚಾರಕ್ಕಾಗಿ ಮಾಡಿರ್ತಕ್ಕಂತಹ ಈ ಗೀತೋತ್ಸವ ಕಾರ್ಯಕ್ರಮದ ಈ ಸಮಾರೋಪ ಸಮಾರಂಭ ಇನ್ನೇನು ನಡೀಲಿಕ್ಕಿದೆ. ನಾಡಿದ್ದು 7ನೇ ತಾರೀಕಿಗೆ ಡಿಸೆಂಬರ್ 7 ಸಮಾರೋಪ ಸಮಾರಂಭ ನಡೀಲಿಕ್ಕಿದೆ. ಆ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ನಿಮ್ಮನ್ನು ನಾವು ಇಲ್ಲಿ ಕರೆದಿದ್ದೇವೆ. ಅದರ ಮುಂಚಿತವಾಗಿ ನಾಳೆ 18 ಕುಂಡಗಳಲ್ಲಿ 18 ಅಧ್ಯಾಯಗಳ ಒಂದು ಹೋಮದ ಪ್ರಕ್ರಿಯೆ ಕೂಡ ನಡೀಲಿಕ್ಕಿದೆ. ರಾಜಾಂಗಣದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭ ಆಗ್ತಾ ಇದೆ. ಈ ಗೀತೋತ್ಸವದ ಅಂಗವಾಗಿ ಒಂದು ಹೋಮವನ್ನು, ಯಜ್ಞವನ್ನು ಕೂಡ ಹಮ್ಮಿಕೊಂಡಿದ್ದು 18 ಕುಂಡಗಳಲ್ಲಿ 18 ಋತ್ವಿಜರಿಂದ ಈ ಯಜ್ಞದ ಕಾರ್ಯಕ್ರಮ ನಡೀತಾ ಇದೆ. ಧಾರ್ಮಿಕವಾದ ಈ ಕಾರ್ಯಕ್ರಮದಲ್ಲಿ ಜಿಜ್ಞಾಸುಗಳು ಭಾಗವಹಿಸಬಹುದಾಗಿದೆ. ಭಕ್ತರೆಲ್ಲರೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ರಾಜಾಂಗಣದಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮ. ಮತ್ತು ಸಾಯಂಕಾಲ ಈ ಗೀತಾ ಮಂದಿರದ ಸುತ್ತ ಭಗವದ್ಗೀತೆಯ ಉತ್ಸವದ ಅಂಗವಾಗಿ ಲಕ್ಷ ದೀಪೋತ್ಸವ ಬನ್ನಂಜೆ ಶ್ರೀಪಾದರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ಲಕ್ಷ ದೀಪೋತ್ಸವ ಸಂಜೆ 6ರಿಂದ ಈ ಗೀತಾ ಮಂದಿರ ಸುತ್ತ ಭಗವದ್ಗೀತಾ ಉತ್ಸವದ ಅಂಗವಾಗಿ ಒಂದು ಸಣ್ಣ ಮಟ್ಟಿನ ಒಂದು ದೀಪೋತ್ಸವದ ಕಾರ್ಯಕ್ರಮ ಕೂಡ ನಾಳೆ ನಡೀಲಿಕ್ಕಿದೆ. ಹಾಗೆ 6ನೇ ತಾರೀಕಿಗೆ 7ನೇ ತಾರೀಕಿಗೆ ಬೆಳಿಗ್ಗೆ ಘಟಿಕೋತ್ಸವ ಕಾರ್ಯಕ್ರಮ ನಮ್ಮ ವಿದ್ಯಾಪೀಠದ ಉತ್ತಿಗೆಯಲ್ಲಿ ಮತ್ತು ಪಾಡಿಗಾರಿನಲ್ಲಿ ನಡೆಸ್ತಕ್ಕಂತಹ ಪೂಜ್ಯ ಶ್ರೀಪಾದರು ಏನು ಸಂಕಲ್ಪ ಮಾಡಿದ್ದಾರೆ, ಆ ವಿದ್ಯಾಪೀಠ ಸನಾತನ ಧರ್ಮ ವೈದಿಕ ಪ್ರಚಾರಕ್ಕಾಗಿ ಮಾಡ್ತಕ್ಕಂತಹ ಈ ಗುರುಕುಲ, ಅದರ 31ನೇ ಘಟಿಕೋತ್ಸವ ನಡೀತಾ ಇದೆ. ಈಗಾಗಲೇ ಅದರಲ್ಲಿ ಅಧ್ಯಯನವನ್ನು ಪೂರೈಸಿರ್ತಕ್ಕಂತಹ ಹಲವು ವಿದ್ಯಾರ್ಥಿಗಳಿಗೆ ಮಂಗಳದ ಒಂದು ಕಾರ್ಯಕ್ರಮ ಪೂಜ್ಯ ಶ್ರೀಪಾದರ ನೇತೃತ್ವದಲ್ಲಿ ಮತ್ತು ಅನೇಕ ಗಣ್ಯ ವಿದ್ವಾಂಸರ ನೇತೃತ್ವದಲ್ಲಿ ಬೆಳಿಗ್ಗೆ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಹಾಗೆ ಈ 1 ವರ್ಷದ ಹಿಂದೆ ಪೂಜ್ಯ ಶ್ರೀಪಾದರು ಪಾಡಿಗಾರ ಮಠದಲ್ಲಿ ಲೌಕಿಕ ವೈದಿಕ ಅಂತೇಳಿ 2 ವಿದ್ಯೆಗಳನ್ನು ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮ. ಅಂತಹ ಒಟ್ಟುಗಳಿಗೆ ಈ ಒಂದು ತರಬೇತಿ ಕೇಂದ್ರ ಪಾಠಶಾಲೆ ಪ್ರಾರಂಭ ಮಾಡಿದ್ದಾರೆ. ಅದರ 1ನೇ ಘಟಿಕೋತ್ಸವ ಕೂಡ ನಾಡಿದ್ದು ಜೊತೆಯಾಗಿ ನಡೀಲಿಕ್ಕಿದೆ.
ಇದು 7ನೇ ತಾರೀಕಿಗೆ ಕಾರ್ಯಕ್ರಮ, ಬೆಳಗಿನ ಕಾರ್ಯಕ್ರಮ. ಆದರೆ ಸಂಜೆ ನಮ್ಮ ಬೃಹತ್ ಗೀತೋತ್ಸವದ ಸಮಾರೋಪ ಸಮಾರಂಭ ನಡೀತಾ ಇದೆ. ನಮ್ಮ ಮಠದ ವಿಶೇಷ ಅಭಿಮಾನಿಗಳಾಗಿರ್ತಕ್ಕಂತಹ ಪವನ್ ಕಲ್ಯಾಣ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ ಸಂಜೆ 4 ಗಂಟೆಗೆ. ಈಗಾಗಲೇ ಇದರ ಮಾಹಿತಿಯನ್ನು ತಮ್ಮಲ್ಲಿ ನಾನು ಹಂಚಿಕೊಂಡಿದ್ದೇನೆ. ಹಾಗೆ ಪರಮಪೂಜ್ಯ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಸುಬ್ರಹ್ಮಣ್ಯ ಮಠಾಧೀಶರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಹಾಗೂ ಅನೇಕ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮತ್ತು ಇಸ್ಕಾನ್ನವರ ಒಂದು ಕಾರ್ಯಕ್ರಮ ಕೂಡ 7ನೇ ತಾರೀಕಿಂದ ಪ್ರಾರಂಭಗೊಳ್ಳಲಿಕ್ಕಿದ್ದಾರೆ. ಅದರ ಬಗ್ಗೆ ನಮ್ಮ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರಮೋದ್ ಸಾಗರ್ ಅವರು ಹೇಳ್ತಿದ್ದಾರೆ. 7ನೇ ತಾರೀಕಿಗೆ ನಮ್ಮ ಆಂಧ್ರ ಪ್ರದೇಶದ DCM ಆದಂತಹ ಪವನ್ ಕಲ್ಯಾಣ್ ಅವರು ಬರ್ತಾ ಇದ್ದಾರೆ. ಜೊತೆಗೆ ವಿಶೇಷವಾದಂತಹ ಇನ್ನೊಬ್ಬರು ಗೆಸ್ಟ್ ಅಂತ ಹೇಳಿದ್ರೆ ಇಸ್ಕಾನ್ನಿಂದ ಶುಭೋಕ್ ಸ್ವಾಮಿ ಮಹಾರಾಜ್ ಅಂತ ಹೇಳಿ ಬರ್ತಾ ಇದ್ದಾರೆ. ಅವರು ಪ್ರಭುಪಾದರ ನೇರ ಶಿಷ್ಯರು. ಅವರ ಶಿಷ್ಯ ಒಂದು ಪರಂಪರೆಯಲ್ಲಿ ಬಂದಿರುವಂತಹ ಶುಭೋಕ್ ಸ್ವಾಮಿ ಮಹಾರಾಜ್ ಅವರು ಬರ್ತಿದ್ದಾರೆ ವಿಶೇಷವಾಗಿ ನಮಗೆ ಅತಿಥಿಗಳಾಗಿ. ಅವರದ್ದು ಅಂದಿನಿಂದ 7 ದಿವಸಗಳ ಕಾಲ ಅವರದೊಂದು ಕ್ಯಾಂಪ್ ನಡೆಯುತ್ತೆ ಇಲ್ಲೇನೆ, ಇದೇ ಕೃಷ್ಣ ಮಠದ ಪರಿಸರದಲ್ಲಿ. ಒಂದು 7 ದಿವಸ ಕೂಡ ಇಲ್ಲೇ ಇರ್ತಾರೆ ನಮ್ಮ ಒಟ್ಟಿಗೆ ಅವರು ಕೂಡ ಅವತ್ತು ಉಪಸ್ಥಿತಿಯಲ್ಲಿ ಇರ್ತಾರೆ. ಇದು 7ನೇ ತಾರೀಕಿನ ಕಾರ್ಯಕ್ರಮ. ಅವತ್ತು ಅನೇಕ ಸನ್ಮಾನಿತರು ಕೂಡ ಇದ್ದಾರೆ. ಅನೇಕ ಗಣ್ಯರು ಮತ್ತು ಉದ್ಯಮಿಗಳು ಕೂಡ ಶ್ರೀಪಾದರ ಭಕ್ತರು ಬರ್ತಾ ಇದ್ದಾರೆ. ಅವರಿಗೊಂದು ಸನ್ಮಾನ ಕಾರ್ಯಕ್ರಮ ಇದೆ. ಇದು ಮುಖ್ಯವಾದ ಕಾರ್ಯಕ್ರಮಗಳು. ಡಾಕ್ಟರ್ ವಿಲಿಯಂ ಮಿಂಡ್ಲೆ ಅಂತೇಳಿ ನಮ್ಮ WCRP ಸ್ವಾಮಿಗಳದ್ದು ಏನು ಅವರು ಅಧ್ಯಕ್ಷರಾಗಿದ್ದರು ನ್ಯೂಯಾರ್ಕ್ನಲ್ಲಿ, ಆ ಒಂದು ಸಂಸ್ಥೆಯ ಜನರಲ್ ಸೆಕ್ರೆಟರಿ ಆಗಿದ್ದವರು. ಈಗಲೂ ಕೂಡ ಅಂತ ಅನೇಕ ವಿಶ್ವ ನಾಯಕರ ಜೊತೆ ಸಂಪರ್ಕದಲ್ಲಿದ್ದು ಶಾಂತಿಯ ಸಮ್ಮೇಳನದ ಸಂಯೋಜನೆ ಮಾಡ್ತಾ ಇರುವವರು ಡಾಕ್ಟರ್ ವಿಲಿಯಂ ಮಿಂಡ್ಲೆ. ಅವರು ನಮ್ಮ ಪರ್ಯಾಯದ ಕಾರ್ಯಕ್ರಮದಲ್ಲಿ ಬರಬೇಕಿತ್ತು. ಅವರ ಇದನ್ನು ಕೂಡ ನಾವು ಹಾಕಿದ್ದೆವು. ಅಲ್ಲಿ ಅನಿವಾರ್ಯ ಕಾರಣಗಳಿಂದ ಆಗ ಕೊರೋನಾ ಎಲ್ಲ ಬರುವ ಸಂದರ್ಭ ಅವರಿಗೆ ಸ್ವಲ್ಪ ಅಲ್ಲಿ ಬರಲಿಕ್ಕೆ ಅಡಚಣೆ ಆಯಿತು. ಆದರೂ ಸ್ವಾಮೀಜಿಯವರ ಬಗ್ಗೆ ವಿಶೇಷ ಪ್ರೀತಿ ಆಧಾರಗಳನ್ನು ಇಟ್ಕೊಂಡಿರ್ತಕ್ಕಂಥ ಡಾಕ್ಟರ್ ವಿಲಿಯಂ ಮಿಂಡ್ಲೆ 13ನೇ ತಾರೀಕಿಗೆ ಬರ್ತಾ ಇದ್ದಾರೆ ವಿಶ್ವ ಶಾಂತಿ ಸಮ್ಮೇಳನ. ಮತ್ತು ಮಧುಸೂದನ ಸಾಯಿ ಸ್ವಾಮಿಗಳು ಕೂಡ ಆಗಮಿಸ್ತಿದ್ದಾರೆ. ಮತ್ತು ಆಂಧ್ರ ಭಾರತದ ರಾಜ್ಯಪಾಲರಾಗಿರ್ತಕ್ಕಂಥ ಡಾಕ್ಟರ್ ಅಬ್ದುಲ್ ನಜೀರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 2-3 ಸೆಷನ್ ಇರ್ತದೆ. ಸಂಜೆ 5 ಗಂಟೆ ತನಕ ಕಾರ್ಯಕ್ರಮ ನಡೀತದೆ. 6:30 ಗಂಟೆಯಿಂದ ಇಲ್ಲಿ ಆಳ್ವಾಸ್ನವರದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಸಂಪನ್ನಗೊಳ್ಳಲಿದೆ. ಇದಿಷ್ಟು ವಿಶ್ವ ಶಾಂತಿ ಸಮ್ಮೇಳನದ ಡಿಸೆಂಬರ್ 13ನೇ ತಾರೀಕಿನ ಕಾರ್ಯಕ್ರಮ. ಹೀಗೆ ಅನೇಕ ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಪರ್ಯಾಯ ಶ್ರೀ ಗುತ್ತಿಗೆ ಶ್ರೀಕೃಷ್ಣ ಮಠದಿಂದ. ಸಮಾರೋಪ ಸಮಾರಂಭ ಡಿಸೆಂಬರ್ 7. ನಾಳೆ ಭಗವದ್ಗೀತಾ ಹೋಮ ಮತ್ತು ದೀಪೋತ್ಸವ, ಮತ್ತು 7ನೇ ತಾರೀಕಿಗೆ ಬೆಳಿಗ್ಗೆ ಘಟಿಕೋತ್ಸವ ಮತ್ತು ಸಮಾರೋಪ ಸಮಾರಂಭ, ಮತ್ತು 13ನೇ ತಾರೀಕಿಗೆ ವಿಶ್ವ ಶಾಂತಿ ಸಮ್ಮೇಳನ ಕೂಡ ನಡೆಯಲಿಕ್ಕಿದೆ. ಮುಂದೆ ಡಿಸೆಂಬರ್ 27ನೇ ತಾರೀಕಿಗೆ ಪಾರ್ಥಸಾರಥಿ ರಥದ ಉದ್ಘಾಟನಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಅದರ ಬಗ್ಗೆ ವಿಶೇಷ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸಲಾಗುವುದು.